ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ಶಬರಿ ಪಾಠದ ಅರ್ಧ ಮೂಲ ಭಾಗವನ್ನ ನೀವು ತಿಳ್ಕೊಂಡಿದ್ರಿ. ಈಗ ನೆಕ್ಸ್ಟ್ ಏನಾಗುತ್ತೆ, ಹಾಗಾದ್ರೆ ರಾಮ ಲಕ್ಷ್ಮಣರು ಶಬರಿ ಆಡಿರ್ತಕ್ಕಂತಹ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಶಬರಿಯನ್ನ ಹಿಂಬಾಲಿಸ್ತಾ ಇದ್ದಾರೆ. ಹಾಗಾದ್ರೆ ಪರ್ಣಶಾಲೆಯ ಒಳಗೆ ಅವಳು ಹೋಗ್ತಾ ಇದ್ದಾಳೆ. ಹಾಗಾದ್ರೆ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಲಕ್ಷ್ಮಣ ಹೇಳ್ತಾನೆ ಅಂತ ಹೇಳ್ದೆ, ಈ ದಿನ ನೀನೇ ಮುಂದೆ ಹೋಗು, ನಾನಿನ್ನ ಹಿಂದೆ ಬರುವೆ ಅಂತ ಹೇಳಿ. ಯಾಕಂದ್ರೆ ನೋಡಿದಾಕ್ಷಣ ಮೊದಲನೆಯ ದೃಷ್ಟಿ ಯಾರ ಮೇಲೆ? ರಾಮನ ಮೇಲೆ ಬೀಳ್ಲಿ ಅಂತ ಹೇಳಿ. ಇದಿಷ್ಟನ್ನು ಹಿಂದಿನ ತರಗತಿಯಲ್ಲಿ ನೀವು ನೋಡಿದ್ರಿ. ಈ ವಿಡಿಯೋವನ್ನ ನೋಡೋರು ಹಿಂದಿನ ವಿಡಿಯೋವನ್ನ ನೋಡಿದ್ರೆ ಮಾತ್ರ ಈ ಪಾಠದ ಸಂಪೂರ್ಣ ಸ್ವಾರಂಶ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡಿ, ಒಳತೆರೆ ಎದ್ದು ವಿಶಾಲವಾದ ಶಬರಿ ಆಶ್ರಮವನ್ನ ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿಕೆ ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡದಂತಿವೆ. ವೇದಿಯಲ್ಲಿ ಅಗ್ನಿ ಹೊಡೆಗೆಯಾಡುತ್ತಿದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂ ಹಣ್ಣುಗಳು ತಳಿರುಗಳನ್ನ ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದೊಂದು ಇಡುತ್ತಾ ಅವುಗಳನ್ನ ಉದ್ದೇಶಿಸಿ ಈ ರೀತಿ ಹಾಡುತ್ತಾಳೆ. ಹಾಗಾದ್ರೆ ಅವಳೆಲ್ಲವನ್ನ ಮಾಡೋದು ಏನಕ್ಕೋಸ್ಕರ? ಒಂದೇ ಅವಳ ಆಸೆ, ಬಯಕೆ ಏನಾಗಿತ್ತು? ರಾಮನನ್ನ ನೋಡ್ತಕ್ಕಂತಹ ಆಸೆ ಆಗಿತ್ತು. ಹಾಗಾದ್ರೆ ಇದೆಲ್ಲವೂ ಮಾಡ್ತಾ ಇರುವಾಗ, ಇದನ್ನೆಲ್ಲ ಮಾಡ್ತಾ ಅವಳು ಹೋಗ್ತಾ ಇದ್ದಾಳೆ. ಅಲ್ಲಿ ಏನಾಗ್ತಾ ಇದೆ? ಅಗ್ನಿ ಹೊಗೆಯಾಡ್ತಾ ಇದೆ. ಅಂದ್ರೆ ಅಗ್ನಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಈ ಕುಂಡಗಳಲ್ಲಿ ಮಾಡ್ತೀವಲ್ವಾ, ಹೋಮಗಳಲ್ಲಿ ಆ ಬೆಂಕಿ ಇರ್ತಕ್ಕಂಥದ್ದು. ಹಾಗೆ ಹೊಗೆ ಆಡ್ತಾ ಇದೆ. ಇದೆಲ್ಲವೂ ಇದೆ. ಹೂವುಗಳೇನೋ ಬಾಡಿ ಹೋಗಿಲ್ಲ. ಅವಳ ಪ್ರಕಾರ ಹಣ್ಣುಗಳೆಲ್ಲ ಬಾಡಿ ಹೋಗಿತ್ತು. ಮತ್ತೆ ಹೊಸದೊಂದು ಆ ಜಾಗದಲ್ಲಿ ಇರಿಸ್ಬೇಕು, ಯಾಕಂದ್ರೆ ಫ್ರೆಶ್ ಆಗಿ ರಾಮನಿಗೆ ಕೊಡ್ಬೇಕು ಅಂತಕ್ಕಂಥ ಉದ್ದೇಶವಾಗಿ ಹೀಗೆ ಹೇಳ್ತಾಳೆ ನೋಡಿ. ಶಬರಿ, ನಿನ್ನಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತರದೆ. ಹೀಗೆ ಹೇಳ್ತಾಳೆ ಅವಳು. ಬರೀ ಗಾಳಿಗಾರಿಗಿರುವ ನಿನ್ನ ಚಂದಳಿರೆ. ಹಾಗಾದ್ರೆ ನಿನ್ನೆಯ ಸುಂದರವಾದ ಹೂಗಳನ್ನ, ನಿನ್ನೆಳೆಮೆ ಮೃದುತೆಯನ್ನ, ನಿನ್ನ ಸುಂದರವಾಗಿರ್ತಕ್ಕಂತಹ ಏನೋ ಹೂಗಳನ್ನ, ಮೃದುತೆಯನ್ನ ಅವನ ಸ್ಪರ್ಶಕ್ಕೆ ತರದೆ, ಈ ಕೋಮಲತೆಯನ್ನ ಅವನ ಸ್ಪರ್ಶಕ್ಕೆನೇ ತರದೆ ಬರೀ ಗಾಳಿಗಾರಿರುವ ನಿನ್ನ ಚಂದೊಳಿರೆ. ಹಾಗಾದ್ರೆ ಬರೀ ಗಾಳಿಗೆ ಒಣಗಿ ಹೋಗಿದ್ದೀರಿ ನೀವು. ಇಷ್ಟೊಂದು ಚೆನ್ನಾಗಿದ್ದೀರಲ್ಲ, ಹೂಗಳಿಗೆ ಹೇಳ್ತಾ ಇದ್ದಾಳೆ. ಹೂಗಳಿಗೇನ್ ಕೇಳಿಸ್ಕೊಳ್ಳುತ್ತಾ ಹೂವು? ಇಲ್ಲ. ಬಟ್ ಅವಳ ಮನದ ಆಸೆಯನ್ನ, ಮನದಾಳದ ಮಾತುಗಳನ್ನ ರಾಮನಿಗೋಸ್ಕರ ಈ ರೀತಿಯಲ್ಲಿ ಅವಳು ಹೇಳ್ತಾ ಇದ್ದಾಳೆ. ನಿನ್ನಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ ಬರೀ ಗಾಳಿಗಾರಿರುವ ನಿನ್ನೆ ಚಂದಳೆರೆ. ಹಾಗಾದ್ರೆ ಏನು? ಸುಂದರವಾಗಿರ್ತಕ್ಕಂತಹ ಹೂಗಳು ಈ ಕೋಮಲತೆಯನ್ನ ಅವನ ಸ್ಪರ್ಶಕ್ಕೆ ತೆರೆಯದೆ ಏನಾಗ್ಬಿಡಿದೀರಾ ನೀವು? ಬರೀ ಗಾಳಿಗೆ ಒಣಗಿ ಹೋಗ್ಬಿಡಿದೀರಾ ಅಂತ ಹೇಳಿ ಅವಳು ಹೇಳ್ತಾಳೆ. ತುಂಬಿ ಬಂಬಲ ಹೊಗಳ್ಗಿಂಬಾಗದ ಕಂಪಿನಿಂದ ವನಸುವ ಉದಿನೆಪ್ಪಿಸದೆ ಸೊರಗಿದಲರೆ ಅವನ ಪ್ರಾಣಾಹುತಿಗೆ ಬರದೆ. ಹಾಗಾದ್ರೆ ಹಿಂಗೆ ಹೇಳ್ತಾಳೆ. ತುಂಬಿ ಮೀನ್ಸ್ ದುಂಬಿ, ಬಂಬಲ ಮೀನ್ಸ್ ಗುಂಪು. ನಾನು ನಿಮ್ಗೆ ಹೇಳಿದ್ದೆ ಮೀನಿಂಗ್ಸ್ ನಾವು ಓದ್ಬೇಕಂತ. ಹಾಗಾದ್ರೆ ದುಂಬಿಗಳ ಗುಂಪಿನಲ್ಲಿ ಏನೋ ಹೊಗಳಿಗೆ ಅಂಬದೆ, ಅಂದ್ರೆ ಹೊಗಳಿಕೆಗೆ ಆಸರೆಯಾದ ಕಂಪಿನಿಂದ ಕೂಡಿರ್ತಕ್ಕಂತಹ ವನ ಸುದೆಗಳೆಲ್ಲವೂ ಏನಾಗ್ತಾ ಇದೆ? ಪರಿಮಳ ಪ್ರಾಣವನ್ನ ಉತ್ತೇಜಿಸದೆ ಬಾಡಿ ಹೋಗ್ತಾ ಇದೆ ಅಂತ ಹೇಳ್ತಾಳೆ. ತುಂಬಿ ಬಂಬಲ ಹೊಗಳಿಗೆಂಬಾಗದ ಕಂಪಿನಿಂದ ವನ ಸುವ ಉಧಿನಿಪಿಸದೆ ಸೊರಗಿದಲರೆ. ಹಾಗೆ ಸೊರಗಿ ಹೋಗ್ತಾ ಇದ್ರ. ಯಾರ ಇದಕ್ಕೆ ಆಗದೆ? ರಾಮನ ಸ್ಪರ್ಶಕ್ಕೆ ಹೋಗದೆ, ಅವನ ಇದಕ್ಕೆ ಆಸರೆಯಾಗದೆ, ಅವನಿಗೆ ಪರಿಮಳವನ್ನ ಸೋಕಿಸದೆ ಹಾಗೆ ಹೋಗ್ತಾ ಇದ್ದೀರಾ. ಹಾಗಾದ್ರೆ ಅವನ ಪ್ರಾಣಾಹುತಿಗೆ ಬರದೆ, ಅವನ ಪ್ರಾಣಾಹುತಿಗೆ ಏನೋ ಪ್ರಾಣಕ್ಕೆ ಏನ್ ಬರದೆ, ಉತ್ತೇಜಿಸದೆ ನೀವು ಬಾಡಿ ಹೋಗ್ತಾ ಇದ್ರ. ಹಣ್ಣುಗಳಿಗೂ ಹೇಳ್ತಾ ಇದ್ದಾಳೆ, ಹೂಗಳಿಗೂ ಹೇಳ್ತಾ ಇದ್ದಾಳೆ. ರುಚಿ ಹದಗೆಟ್ಟು ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ. ನೀನೇನಾದ್ರೂ ರಾಮನಿಗೆ ಹಣ್ಣಿಗೆ ಅವನು ತಿನ್ಲಿಕ್ಕೆ ಹಣ್ಣಾಗದೆ ಹೋದ್ರೆ ನೀನು ಹುಳುವಿಗೆ ಆಸರೆ. ಹುಳು ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಕೆಟ್ಟೋಗಿರ್ತಕ್ಕಂಥ ಹಣ್ಣು. ನೀವು ರಾಮನು ರುಚಿಸದ ಹಣ್ಣು ಹೇಗಿರುತ್ತೆ? ಕೆಟ್ಟೋಗಿರುತ್ತೆ. ಹುಳುವಿಗೆ ಆಸರೆ ಆಗಿರ್ತೀರಾ ನೀವು ಅಷ್ಟೇ. ಹಾಗೆ ನನ್ನ ರಾಮನು ಇಷ್ಟಪಟ್ಟು ತಿಂದ್ರೆ ಮಾತ್ರ ಅದಕ್ಕೆ, ಈ ಹಣ್ಣಿಗೆ ಬೆಲೆ ಅನ್ನುವ ರೀತಿಯಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಳಿ ಹೊಸತರಿಂದ ಅಣಿಗೈಯುವ ಛಲವೇ. ಹೀಗೆ ಹೇಳ್ತಾ ಅವಳು ಏನೇನ್ ಮಾಡ್ತಾ ಇದ್ದಾಳೆ? ಆ ಪ್ಲೇಸ್ ಅಲ್ಲಿ ಮತ್ತೊಂದು ಹೊಸತನ್ನ ಮಾಡ್ತಾ, ಮಾಲೆಯನ್ನ ಕಟ್ಟುತ್ತಾ ಹೀಗೆ ಹಾಡ್ತಾ ಇದ್ದಾಳೆ. ಏನಂತ ಹೇಳ್ತಾಳೆ ನೋಡಿ. ತುಂಬಾ ಅದ್ಭುತವಾದ ಸಾಲುಗಳನ್ನ ರಾಮನಿಗೆ ಶಬರಿ ಹೇಳ್ತಾ ಇದ್ದಾಳೆ. ಅವಳ ಬಾಯಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಬರ್ತಾ ಇದಿವೆ ಮಕ್ಕಳೇ. ಎಂದು ಕಾಂಬೆನ ರಾಮನ, ಎಂದು ಕಾಂಬೆನ, ಯಾವಾಗ ಕಾಣ್ತೀನಿ ನಾನ್ ರಾಮನ, ಯಾವಾಗ ನೋಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ದಶರಥನ ಪುತ್ರನಂತೆ,
ನೋಡಿ ಈ ಪ್ಯಾರ ತುಂಬಾ ಇಂಪಾರ್ಟೆಂಟ್ ಮಕ್ಳೇ. ಹೇಗೆ ರಾಮನ ವರ್ಣನೆಯನ್ನ ಶಬರಿ ಮಾಡ್ತಾಳೆ, ಯಾವೆಲ್ಲ ರೀತಿಯಲ್ಲಿ ಅವಳು ವರ್ಣಿಸ್ತಾಳೆ ರಾಮನನ್ನ ಅಂತ ಹೇಳಿ. ಏನಂತ ಹೇಳ್ತಾಳೆ? ದಶರಥನ ಪುತ್ರನಂತೆ. ನೀನು ಯಾರ ಮಗನಂತೆ? ದಶರಥನ ಪುತ್ರನಂತೆ. ಪುತ್ರ ಮೀನ್ಸ್ ಮಗ, ದಶರಥನ ಮಗನಂತೆ. ಸಾಧು ಸಜ್ಜನರ ಮಿತ್ರನಂತೆ. ಹಾಗಾದ್ರೆ ಸಾಧು ಸಜ್ಜನರು, ಒಳ್ಳೆಯರ ಗೆಳೆಯನಂತೆ ನೀನು, ಕೆಟ್ಟವರ ಗೆಳೆಯ ಅಲ್ಲ ನೀನು, ಒಳ್ಳೆಯವರ ಗೆಳೆಯನಂತೆ. ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ. ನಿನ್ನಲ್ಲಿ ಧೈರ್ಯ ಇದೆ, ವೀರತನ ಇದೆ, ಶೌರ್ಯತನ ಇದೆ, ಗಂಭೀರತೆ ಇದೆ, ಸದ್ಗುಣ ಒಳ್ಳೆಯ ಗುಣ ಇದೆ, ಎಲ್ಲವೂ ನಿನ್ನಲ್ಲಿ ಇದೆ ಎಂದು ಕಾಂಬಿನ. ಇಂಥವನ್ನೆಲ್ಲವನ್ನ ನಾನು ಒಬ್ಬನಲ್ಲೇ ಇರ್ತಕ್ಕಂತಹ ರಾಮನನ್ನ, ಈ ಎಲ್ಲ ಗುಣಗಳು ಒಬ್ಬನಲ್ಲೇ ಇರ್ತಕ್ಕಂತಹ ರಾಮನನ್ನ ಯಾವಾಗ ನಾನು ನೋಡ್ತೀನಿ? ಅಂಜಿಸುವ ರಂಜಿಸುವನಂತೆ, ಬಿಲ್ಲ ಹಿಡಿದು ಬರುವನಂತೆ. ಯಾರಾದ್ರೂ ಅವರನ್ನ ಅಂಜಿಸಿದ್ರೆ, ಅಂಜಿಸು ಮೀನ್ಸ್ ಹೆದರಿಸೋದು, ಯಾರಾದ್ರೂ ಅವನನ್ನ ಹೆದರಿಸಿದ್ರೆ ಇವನು ಹೋಗಿ ಏನ್ ಮಾಡ್ತಾನಂತೆ? ಅವನನ್ನ ಹೆದರಿಸ್ತಾನಂತೆ. ಬಿಲ್ಲ ಹಿಡಿದು ಬರುವನಂತೆ. ರಾಮ ಹೇಗ್ ಬರ್ತಾನೆ ಮಕ್ಳೇ? ಬಿಲ್ಲ ಹಿಡಿದು ಬರ್ತಾನಂತೆ. ಆದೊಡೆ ಬಲು ಸೌಮ್ಯನಂತೆ. ಆದ್ರೂ ಕೂಡ ಏನಂತೆ ಅವನು? ಸೌಮ್ಯನಂತೆ, ಸೈಲೆಂಟ್ ಅಂತೆ ರಾಮನು. ಹಸುಳೆಯಂತೆ ಕಾಂಬನಂತೆ. ನೋಡ್ಲಿಕ್ಕೆ ರಾಮ ಹೇಗ್ ಕಾಣ್ತಾನೆ ಅಂತ ಹೇಳ್ತಿದ್ದಾಳೆ? ಮಗುವಿನಂತೆ. ಹಸುಳೆ ಮೀನ್ಸ್ ಮಗು, ಮಗುವಿನಂತೆ ಕಾಣ್ತಾನಂತೆ. ಅರಸುತನವ ತೊರೆದನಂತೆ. ರಾಜ್ಯವನ್ನೇ ಬಿಟ್ಟು ಹೋದಂತೆ, ಯಾವುದಕ್ಕೂ ಆಸೆಯನ್ನ ಪಡದೇ ಇರ್ತಕ್ಕಂತಹ ವ್ಯಕ್ತಿ ರಾಮನಂತೆ. ತಪಸ್ವಿತನವ ಕೊಂಡನಂತೆ. ತಪಸ್ವಿತನವ, ಎಲ್ಲ ರಾಜ್ಯವನ್ನ ಬಿಟ್ಟು ತಪಸ್ವಿಯನ್ನ ಕೊಂಡನಂತೆ. ತಮ್ಮನೊಡನೆ ಬನಕಿ ಬರಲು ಮನದಿ ಭಯವೇ ಇಲ್ಲವಂತೆ. ತಮ್ಮನ ಜೊತೆ ಏನಾದ್ರೂ ಕಾಡಿಗೆ ಬಂದ್ರೆ ಯಾವುದೇ ರೀತಿಯ ಭಯವಿಲ್ಲವಂತೆ. ಯಾರಿಗೆ? ರಾಮನಿಗೆ. ಎಂದು ಕೆಟ್ಟ ಕನಸ ನಿರುಳ ಕಳೆವ ಸುಪ್ರಭಾತದಂತವನು. ಕೆಟ್ಟ ಕನಸಿನ ರಾತ್ರಿಯನ್ನ ಹೋಗಲು ಸುಪ್ರಭಾತ ಅಂದ್ರೆ ಮುಂಜಾನೆ, ಶುಭ ಸಂಜೆ, ಶುಭ ಮುಂಚಾನೆ, ಹಾಗೆ ಇವನು ಇದಾನೆ ಅಂತ ಹೇಳಿ ತುಂಬಾ ರೀತಿಯಾದಂತಹ ವರ್ಣನೆಗಳನ್ನ ಇಲ್ಲಿ ಕೊಟ್ಟು ಹೇಳ್ತಾ ಇದ್ದಾಳೆ. ಗುರು ಸಿದ್ಧರ ಮೆಚ್ಚಿದಂತ ಸನ್ಮಂಗಳ ಮೂರ್ತಿ ಎಂದು ಕಟ್ಟಿದ ಮಾಲೆಗೆ ಮುತ್ತಿಕ್ಕುವಳು. ಗುರು ಸಜ್ಜನರೇ ಇವರನ್ನ ಏನ್ ಮಾಡಿದ್ರಂತೆ? ಮೆಚ್ಚಿದರಂತೆ. ಗುರುಗಳೇ, ದೊಡ್ಡ ದೊಡ್ಡ ಸಿದ್ಧರೇ ಇವರನ್ನ ಏನ್ ಮಾಡಿದ್ರಂತೆ? ಮೆಚ್ಚಿದರಂತೆ. ಸನ್ಮಂಗಳ ದೊಡ್ಡ ದೊಡ್ಡ ತಪಸ್ವಿಗಳು ಇವನನ್ನ ಮೆಚ್ಚಿದರಂತೆ. ಅಂತಹ ಒಂದು ಎಲ್ಲ ಕ್ವಾಲಿಟೀಸು ಯಾರಲ್ಲಿದೆ? ರಾಮನಲ್ಲಿದೆ ಅಂತ ಹೇಳಿ ಆ ಹೂವನ್ನ ಕಟ್ತಾ ಕೊನೆಗೆ ಹೂವಿನ ಮಾಲೆ ರೆಡಿ ಆದ್ಮೇಲೆ ಆ ಹೂವಿಗೆ ಏನನ್ನ ಮಾಡ್ತಾ ಇದ್ದಾಳೆ? ಮುತ್ತನ್ನ ಇಕ್ತಾ ಇದ್ದಾಳೆ. ಈ ಪ್ಯಾರ ಅರ್ಥ ಆಯ್ತು ಅನ್ಕೊಳ್ತೀನಿ ಮಕ್ಳೇ. ಈ ಪ್ಯಾರಾದಲ್ಲಿ ಮೇನ್ ಇಂಪಾರ್ಟೆಂಟ್ ಏನು? ರಾಮನನ್ನ ಯಾವ ರೀತಿ ಹೊಗಳ್ತಾಳೆ? ದಶರಥನ ಪುತ್ರನಂತೆ ಅಂತ ಹೇಳ್ತಾಳೆ. ಒಳ್ಳೆಯ ಸ್ನೇಹಿತರಂತೆ, ವೀರ ಶೂರ ಧೀರ ಗಂಭೀರವನ್ನ ಉಳ್ತಕ್ಕಂಥವನಂತ ಹೇಳ್ತಾಳೆ. ಅಂಜಿಸುವವರನ್ನ ಅಂಜಿಸ್ತಾನೆ ಅಂತ ಹೇಳಿ ಹೇಳ್ತಾಳೆ. ಬಿಲ್ಲ ಹಿಡಿದು ಬರುವವನಂತೆ ಅಂತ ಹೇಳಿ ರಾಮನಿಗೆ ಹೇಳ್ತಾಳೆ. ಮತ್ತೆ ರಾಜ್ಯವನ್ನ ಎಲ್ಲ ತೊರೆದು ತಪಸ್ವಿಗಳೊಡನೆ ತಪಸ್ವಿ ಆಗಲು ಅವನು ಹೊರಟನಂತೆ. ಮತ್ತೇನು? ಲಕ್ಷ್ಮಣನ ಜೊತೆ ಅವನು ಕಾಡಿಗೆ ಬಂದ್ರೆ ಯಾರಿಗೂ ಹೆದರುವುದಿಲ್ಲಂತೆ. ತಮ್ಮನೊಬ್ಬನಿದ್ರೆ ಸಾಕಂತೆ. ಸದ್ಗುಣ ಉಳ್ಳವನಂತೆ, ಸಜ್ಜನರಂತೆ, ಹಸುಳೆಯಂತೆ, ಕಂದನಂತೆ. ಅವನ ನೋಡ್ಲು ಏನಿದೆ? ಮಗುವಿನಂತ ಮುಖ ಕಾಣಿಸ್ತಾ ಇದೆ ಅಂತ ಹೇಳಿ ಇದೆಲ್ಲ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ? ವಿಭಿನ್ನ ರೀತಿಯಲ್ಲಿ ರಾಮನನ್ನ ಏನ್ ಮಾಡ್ತಾ ಇದ್ದಾಳೆ? ಅವಳು ಹೊಗಳ್ತಾ ಇದ್ದಾಳೆ. ಹಾಗಾದ್ರೆ ಇದೆಲ್ಲ ಆಗಿದ್ಮೇಲೆ ಹೂವು ಕಟ್ತಾ ಈಗೆಲ್ಲ ಹಾಡಿ ಕಟ್ಟಿದ ಮಾಲೆಗೆ ಮುತ್ತಿಕ್ತಾಳೆ. ರಾಮ ಹೀಗೆ ಹೇಳ್ತಾನೆ ನೋಡಿ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. ಹಾಗಾದ್ರೆ ರಾಮ ಬಂದ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾನೆ ಯಾರನ್ನ? ಶಬರಿಯನ್ನ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುತ್ತೆ. ಬೀಡಿಲ್ಲಿ ಮೀನ್ಸ್ ಸ್ಥಳ. ಇಲ್ಲಿ ಉಳ್ಕೊಳ್ಳಿಕ್ಕೆ ಏನಾದ್ರೂ ಏನಿದೆ? ಸ್ಥಳ ಏನಾದ್ರೂ ಸಿಗುತ್ತಾ ಅಂತ ಹೇಳಿ ಯಾರು ಕೇಳ್ತಾ ಇದ್ದಾರೆ? ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ, ಅಂದ್ರೆ ಉಳ್ಕೊಳ್ಳಿಕ್ಕೆ ಏನಾದ್ರೂ ಸ್ಥಳ ಸಿಗುತ್ತಾ ಅಂತ ಹೇಳಿ ರಾಮ ಯಾರನ್ನ ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ? ಶಬರಿಯನ್ನ ಈ ರೀತಿಯಲ್ಲಿ ಕೇಳ್ತಾನೆ. ಆಗ ಶಬರಿ ಹೇಳ್ತಾಳೆ, ನಡುಗು ವೇದಿಯಿಂದ ಹಿಂದಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ನೀ ರಾಮನೇ ಮಹಾಪುರುಷ. ದೆಟ್ಟಿಸಿ ರಾಮನನ್ನ ನೋಡ್ತಾ ಅವಳೇನಂತ ಹೇಳಿ ಕೇಳ್ತಾನೆ? ಮೊದಲ ಪ್ರಶ್ನೆ ರಾಮನನ್ನ ನೋಡಿದಾಕ್ಷಣ ಶಬರಿಯು ಕೇಳಿರ್ತಕ್ಕಂತಹ ಪ್ರಶ್ನೆ ಯಾವುದು? ನೀ ರಾಮನೇ ಮಹಾಪುರುಷ ಅಂತ ಹೇಳಿ ಅವನನ್ನ ಕೇಳ್ತಾ ಇದ್ದಾಳೆ. ಆಗ ರಾಮ ಹೇಳ್ತಾನೆ, ಅಹುದು ತಾಯಿ ಅಹುದು, ರಾಮನೆಂಬುರು ನನ್ನ ನುಜ ಸೌಮಿತ್ರಿ. ಹಾಗಾದ್ರೆ ಹೌದು ತಾಯಿ, ನನ್ನನ್ನ ಎಲ್ರೂ ರಾಮ ಅಂತ ಹೇಳಿ ಕರೀತಾರೆ. ಈತ ನನ್ನ ಸೌಮಿತ್ರಿ ಅಂದ್ರೆ ನನ್ನ ತಮ್ಮ. ಸೌಮಿತ್ರಿ ಮತ್ತೊಂದು ಹೆಸರೇನು? ಲಕ್ಷ್ಮಣ ಅಂತ ಹೇಳಿದ್ದೆ ಮಕ್ಳೇ ನಾನು. ಹಾಗಾದ್ರೆ ಈತನು ನನ್ನ ತಮ್ಮ ಯಾರು? ಲಕ್ಷ್ಮಣ ಅಂತ ಹೇಳಿ ಅವರು ಹೇಳ್ತಾನೆ. ಆಗ ಶಬರಿ, ರಾಮ ಲಕ್ಷ್ಮಣರೇ ನೀವು? ರಾಮನೇ ನೀನು? ಅಲ್ಲಿ ಆಶ್ಚರ್ಯಕರ ಚಿಹ್ನೆ ಇದೆ, ಭಾವಸೂಚಕ ಚಿಹ್ನೆ ಇದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ರಾಮನೇ ನೀನು ಅಂತ ಹೇಳಿ ಆಶ್ಚರ್ಯದಿಂದ, ಇಷ್ಟೊತ್ತು ಅವಳು ಬಯಸಿದ್ದು ಯಾವುದನ್ನ? ರಾಮನನ್ನೇ.
ಆಗ ಸಿಕ್ಕಿದ್ದು ಯಾರು? ರಾಮನೇ. ಹಾಗಾಗಿ ತುಂಬಾ ಆಶ್ಚರ್ಯದಿಂದ ಅವಳು ಕೇಳ್ತಾ ಇದ್ದಾಳೆ. ಶಬರಿ ತುಂಬಾ ಸಡಗರಗೊಳ್ಳುತ್ತಾಳೆ. ಮುಂದೆ ಮೇಳದವರು ಹಾಡುವ ಹಾಡು ಅವಳು ಗೈದ ಉಪಚಾರವನ್ನ ಬಣ್ಣಿಸುತ್ತದೆ. ಹಾಗಾದ್ರೆ ಹೇಳ್ತಾಳೆ ಹೀಗೆ: ಕಂಡಳು ಶಬರಿ ರಾಮ ಬಂದು ನಿಂದಿರುವುದ, ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ ಪದದಿ ಕೆಡೆದು ಕೈಯ ಕಣ್ಣಿಗೊತ್ತಿಕೊಂಡು ಹನಿಯ ಸುರಸಿ ಬನ್ನಿರೆಂದು ಗದ್ಗರಿಸುತ್ತ ಅಯ್ಯೋ ಏನು ಅಣಿಯೇ ಇಲ್ಲ. ಹಾಗಾದ್ರೆ ಅವಳು ಹೇಳ್ತಾ ಇದ್ದಾಳೆ ಏನಂತ ಹೇಳಿ: ಕಂಡು ಶಬರಿ ರಾಮ ಬಂದು ನಿಂದಿರುವುದ, ನೋಡ್ಬಿಟ್ಲು ರಾಮ ಬಂದಿರೋದನ್ನ. ಕಂಡು ಬೆರಗು ಕಳೆದ ಬಳಿಕ, ಆಶ್ಚರ್ಯವೆಲ್ಲ ಕಳೆದು ಹೋದ ಬಳಿಕ, ಇವನೇ ರಾಮನು ಅಂತ ಹೇಳಿ ಅನ್ಕೊಂಡ ಬಳಿಕ, ಸನಿಯ ಕೈದು ಮೈಯ ಮುಟ್ಟಿ, ಹತ್ರ ಹೋಗಿ ಅವನನ್ನ ಮೈಯನ್ನ ಮುಟ್ಬಿಟ್ಟು ಪದದಿ ಕೆಡೆದು ಕೈಯ ಕಣ್ಣಿಗೊತ್ತಿಕೊಂಡು ಹನಿಯ ಸುರಿಸಿ, ಹಾಗಾದ್ರೆ ಕಣ್ಣಿಗೆ ಒತ್ತಿಕೊಂಡ್ಬಿಟ್ಟು ತನ್ನ ಕೈಗಳನ್ನ ಕಾಲಿಗೆ ಟಚ್ ಮಾಡಿ ಕಣ್ಣಿಗೆ ಒತ್ತಿಕೊಂಡು ಏನ್ ಮಾಡ್ತಾಳೆ? ಹನಿಯ ಸುರಿಸಿ, ಕಂಬನಿಯನ್ನ ಸುರಿಸಿ, ಕಣ್ಣೀರನ್ನ ಸುರಿಸಿ ಬನ್ನಿರೆಂದು ಗದ್ಗರಿಸುತ್ತಾ ಅಯ್ಯೋ ಏನು ಅಣಿಯೇ ಇಲ್ಲ. ಅಯ್ಯೋ ಬನ್ನಿ ಬನ್ನಿ ಒಳಗಡೆ. ಯಾರಾದ್ರೂ ನಮ್ಗೆ ಇಮಿಡಿಯೇಟ್ ಆಗಿ ನೆಂಟ್ರು ನಮ್ಮ ಮನೆಗೆ ಬಂದಾಗ ನಮ್ಗೆ ಎಷ್ಟು ಗಾಬರಿ ಆಗುತ್ತೆ. ಅಯ್ಯೋ ಇನ್ನು ಏನು ರೆಡಿನೇ ಇಲ್ಲ, ಬಂದ್ಬಿಟ್ರು ಇವರು, ನಾವು ಆಮೇಲೆ ಬರ್ತಾರೆ ಅನ್ಕೊಂಡ್ಬಿಟ್ಟಿದ್ವಿ, ಅಯ್ಯೋ ನಾಳೆ ಬರ್ತಾರ ಅನ್ಕೊಂಡಿದ್ವಿ, ಇವತ್ತೇ ಬಂದ್ಬಿಟ್ರು, ಹೀಗೆಲ್ಲ ಇರುತ್ತಲ್ಲ. ಹಾಗೇನೆ ಅವಳು ಏನೋ ಅಣಿಯೇ ಇಲ್ಲ ಅಂತ ಹೇಳಿ ಗದ್ಗರಿಸುತ್ತಾ ಹೀಗೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾಳೆ ನೋಡಿ. ನಿನ್ನೆಯಷ್ಟು ಚೆನ್ನವಿಲ್ಲ ಎನ್ನುತ್ತಾ ಬಲು ಹಂಬಲ ಅಂತು. ನಿನ್ನೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೆ ನಾನು, ರಾಮ ಬರ್ತಾನೆ ಅಂತ, ಬಟ್ ಬಂದಿಲ್ಲ. ಇವಾಗೆಲ್ಲ ಹಾಳಾಗಿದೆ, ಇವಾಗ ರಾಮ ಬಂದ್ಬಿಟ್ಟಿದ್ದಾನೆ. ತನ್ನ ಬಗೆಯ ಬಯಕೆಯಂತೆ ಬಗೆ ಬಗೆಯ ಕಂಪ ನೀಡುವವನ ಮಾಲೆಯ ಕೊರಳಗಿಟ್ಟು ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ ರೆಡಿ ಮಾಡಿರ್ತಕ್ಕಂತಹ ಮಾಲೆಯನ್ನ ಹೇಳ್ತಾ ಹೇಳ್ತಾ ರೆಡಿ ಮಾಡಿದ್ಲಲ್ಲ, ಆ ಮಾಲೆಯನ್ನ ರಾಮನಿಗೆ ಇಟ್ಬಿಟ್ಟು ಏನಂತ ಹೇಳ್ತಾಳೆ? ಅಬ್ಬಾ ಅಂತ ಹೇಳಿ ಹಿರಿ ಹಿರಿ ಹಿಗ್ತಾಳೆ. ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಇದು ರುಚಿ ಇರದಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳೆಂದು ನಿಮಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು. ಈ ಹಣ್ಣೇನಿದೆ ಅಲ್ಲ ರಾಮ, ಇದರಷ್ಟು ರುಚಿ ಪ್ರಪಂಚದಲ್ಲಿ ಯಾವ ಹಣ್ಣು ಇಲ್ಲ, ಇದನ್ನ ತಿಂದು ನೋಡು ನೀನು ಅಂತ ಹೇಳಿ ತಾನೇ ಕೈಯಿಂದ ರಾಮನಿಗೆ ಹಣ್ಣನ್ನ ತಿನ್ನಿಸ್ತಾ ಇದ್ದಾಳೆ. ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುಮಾರರವರವೆಂದು ಮಂದವಾಸ ತೋರಿ ನೋಡಿ ಧನ್ಯ ಭಾವದಿಂದ ಕೂಡಿದನೆಲ್ಲವನ್ನ ಪೂಜನೀಯ ಭಾವವನ್ನ ನೋಡಿ ಪ್ರಸನ್ನರಾಗಿರ್ತಕ್ಕಂತಹ ಸಂತೃಪ್ತಿಯನ್ನ ಹೊಂದಿರತಕ್ಕಂತಹ ರಾಮ ಲಕ್ಷ್ಮಣರು ಏನ ಮಾಡ್ತಾರೆ? ಹಾಗಾದ್ರೆ ಧನ್ಯ ಭಾವದಿಂದ ಅವರು ದೈನ್ಯತಾ ಭಾವದಿಂದ ಇರ್ತಾರೆ. ಹೀಗೆ ಅವರಿಗೆ ಉಪಚಾರವನ್ನ ಮಾಡಿ ಶಬರಿ ತನ್ನ ಅಂತ ಸುಖವನ್ನ ತೋರುವುದಕ್ಕೆ ಈ ತರ ಹಾಡಿಕೊಂಡು ನರ್ತಿಸುತ್ತಾಳೆ. ತನ್ನಲ್ಲಿ ಮನಸ್ಸಲ್ಲಿ ಇರ್ತಕ್ಕಂಥ ಈಗ ಹೂಗಳನ್ನ ಹಾಕಿದ್ಲು, ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿದ್ಲು, ಇದೆಲ್ಲ ಮಾಡಿ ಆದ್ಮೇಲೆ ತನ್ನ ಮನಸ್ಸಲ್ಲಿ ಅಡಗಿರ್ತಕ್ಕಂತಹ ಖುಷಿಯನ್ನ, ಪ್ರೀತಿಯನ್ನ, ಭಕ್ತಿಯನ್ನ ಹೀಗೆ ಹೇಳ್ತಾಳೆ ನೋಡಿ. ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು, ನಾನಿಲ್ಲದ ನಾನಾಗಿಹೆನು, ಆಸೆ ತೀರಿ ಹಾಯಾಗಿಹೆನು, ಹಂಬಲ ನಳಿದಿಹೆ ತುಂಬಿರುವೆನು ನಾ, ಸುಮ್ಮನೆಯೇ ಬಲು ಸುಖಿ ನಾನು, ಸುಖಿನಾ ಸುಖಿನಾ ಸುಖಿ ನಾನು. ಈ ರೀತಿಯಾದಂತಹ ಒಂದು ಹಾಡನ್ನ ಅವಳು ಹೇಳ್ತಾಳೆ. ಏನಂತ ಹೇಳಿ? ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಮ್ಮನೆ ನಾ ಸುಖಿ ನಾನು. ಯಾಕೆ ಖುಷಿಯಾಗಿದ್ದೇನೆ, ಖುಷಿ ಯಾಕೆ ಇದ್ದೇನೆ ಅಂತ ಗೊತ್ತಿಲ್ಲ, ಬರೀ ನಾನು ಖುಷಿಯಾಗಿದ್ದೇನೆ ಇವತ್ತು ಅಂತ ಹೇಳಿ ಹೇಳ್ತಾಳೆ. ನಾನಿಲ್ಲದ ನಾನಾಗಿಹೆನು, ನನ್ನಲ್ಲೇ ನಾನಿಲ್ಲ. ನಮ್ಗೆ ತುಂಬಾ ಖುಷಿ ಆದಾಗ ನಮ್ಮಲ್ಲೇ ನಾವಿಲ್ಲ, ಈ ಪ್ರಪಂಚವನ್ನೇ ಬಿಟ್ಟು ತೇಲಾಡ್ತಾ ಇದೀವಿ ಅಂತ ಹೇಳಿ ಅನ್ಸುತ್ತಲ್ಲ ಮಕ್ಳೇ. ಹಾಗೆ ಶಬರಿಗೆ ಅನಿಸ್ತಾ ಇದೆ ರಾಮನನ್ನ ನೋಡಿ. ಯಾಕಂದ್ರೆ ಅವಳ ಏಕೈಕ ಬಯಕೆ, ಆಸೆ ಏನಾಗಿತ್ತು? ರಾಮನನ್ನ ನೋಡ್ತಕ್ಕಂಥದ್ದಾಗಿತ್ತು. ಈಗ ರಾಮನೇ ಸಿಕ್ಕಾಗ ಅವಳಿಗೆ ಏನಾಗ್ತಾ ಇದೆ? ತುಂಬಾ ಎಲ್ಲಿಲ್ಲದ ಖುಷಿ ಅವಳಲ್ಲಿ ಆಗ್ತಾ ಇದೆ. ಹಾಗಾಗಿ ಅಂತ ಹೇಳ್ತಾಳೆ, ನಾನಿಲ್ಲದ ನಾನಾಗಿಹೆನು, ನನ್ನಲ್ಲೇ ನಾನಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಸೆ ತೀರಿ ಹಾಯಾಗಿಹೆನು, ನನ್ನ ಆಸೆ ಸಂತೃಪ್ತಿಯಾಗಿ ಏನಾಗಿದೆ? ಈಡೇರಿ ಬಿಟ್ಟಿದೆ ಅಂತ ಹೇಳಿ ತುಂಬಾ ಅವಳಿಗೆ ಖುಷಿ ಆಗ್ತಾ ಇದೆ. ಹಂಬಲ ನಳಿದಿಹೆ ತುಂಬಿರುವೆನು ನಾ, ಸುಮ್ಮನೆಯೇ ಬಲು ಖುಷಿ ನಾನು. ಇದು ತುಂಬಾ ಹಂಬಲ, ಏನ್ ಆಸೆ ಇತ್ತಲ್ಲ ಅದೆಲ್ಲವೂ ಸಂಪೂರ್ಣವಾಗಿದೆ, ಹಾಗಾಗಿ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಹೇಗೆ ಖುಷಿ ಆಯ್ತು, ಎಷ್ಟರ ಮಟ್ಟಿಗೆ ಖುಷಿ ಆಯ್ತು ನನ್ಗೆ ಅಂತ ಹೇಳಿ ಕಂಪಾರನ್ನ ಕೊಟ್ಟು ಅವಳು ಹೇಳ್ತಾಳೆ ನೋಡಿ. ಹೊಳೆ ಕಡಲಿಗೆ ಸೇರುವ ತೇರದಿ, ನಾವೇ ರೇವಿಗೆ ಬಹತೇರದಿ. ಹಾಗಾದ್ರೆ ಎಷ್ಟು ಮಟ್ಟಿಗೆ ಖುಷಿಯಾಗಿದೆ? ಹೊಳೆ ಹೇಗೆ ಸಮುದ್ರಕ್ಕೆ ಸೇರುತ್ತಲ್ಲ, ಹೊಳೆ ಸಮುದ್ರಕ್ಕೆ, ಕಡಲಿಗೆ ಮೀನ್ಸ್ ಸಮುದ್ರಕ್ಕೆ ಹೇಗೆ ಸೇರುತ್ತಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ನಾವೇ ರೇಹೆಗೆ ಬಹತೇರದೆ, ಆದ್ರೆ ಹಡಗು ಬಂದರಿಗೆ ಏನಾಗುತ್ತೆ? ಬರುವಂತೆ ತೋರುತ್ತಲ್ಲ, ಹಾಗೆ ಖುಷಿ ಆಗುತ್ತೆ. ಬಗೆ ಬಗೆ ರೈಕೆಯ ಪಟವಿಳಿಸಿ ನಿಂತಿದೆ ಮನೈದ
ಬಿಡುವೆನಿಸಿ ಭಿನ್ನ ರೀತಿಯ ಪಟಗಳನ್ನ ಇದು ಮಾಡಿ ನಮ್ಗೆ ಆಸೆಗಳನ್ನ ತೀರಿಕೆ ಆಗುತ್ತಲ್ವಾ, ಹಾಗೆ ಎಲ್ಲ ಆಸೆಗಳು ನನ್ನಲ್ಲಿ ಸಂತೃಪ್ತಿ ಆಯ್ತು ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ. ನಿಮ್ಮನ್ನ ನೋಡುತ್ತಾ ಸುಖಿ ನಾನು, ನಿಮ್ಮನೆ ನುಡಿಸುತ್ತಾ ಸುಖಿ ನಾನು. ನಿಮ್ಮನ್ನ ನೋಡ್ತಾ ನೋಡ್ತಾ ಖುಷಿ ಆಗಿದೆ, ನಿಮ್ ಜೊತೆ ನುಡಿಸಂದ್ರೆ ಮಾತಾಡೋದು, ಮಾತಾಡ್ತಾ ಮಾತಾಡ್ತಾ ನನ್ಗೆ ಏನಾಗಿದೆ, ಖುಷಿ ಆಗಿದೆ ಅಂತ ಹೇಳ್ತಾಳೆ. ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ, ನಿಮ್ಮನ್ನೇ ನಿಮ್ಮೆಡೆ ಸುಮ್ಮನೆ ಸುಖಿ ನಾನು. ಹಾಗಾದ್ರೆ ನೀವು ತಣಿವು ಆನಂದದಿ ನೀವೇನು ದಣಿದು ಬಂದಿದ್ದೀರಲ್ಲ, ಇಲ್ಲಿ ಆನಂದವಾಗಿ ಇದ್ದೀರಲ್ಲ, ಅದನ್ನ ನೋಡ್ತಾ ನೋಡ್ತಾ ನಾನು ಖುಷಿಯಾಗಿದ್ದೀನಿ. ನಿಮ್ಮೆಡೆ ಸುಮ್ಮನೆ ಸುಖಿ ನಾನು. ಹಾಗಾದ್ರೆ ನೀವು ಎಡೆ ನಿಂತ್ಕೊಂಡ್ಬಿಟ್ಟಿದ್ದೇನಲ್ಲ, ನಂಗೆ ತುಂಬಾ ಖುಷಿ ಆಗುತ್ತೆ. ಸುಖಿನಾ ಸುಖಿನಾ ಸುಖಿ ನಾನು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಇಂದಾಗಿಹೆ ನಾ ಬಲು ಹಗುರ, ನೀಡುವುದೋ ಪರ ತನ್ನ ಕರ, ನಿನ್ನೆ ನಾಳೆ ಇನ್ನಿಲ್ಲವೆನಗೆ, ಈ ನೆಲವೇ ಚಿರವೆಂಬತರ. ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ಹಾಗಾದ್ರೆ ಇಂದಾಗಿಹೆ ನಾ ಬಲು ಹಗುರ, ಇವತ್ತಿನ ದಿವಸ ನಾನು ತುಂಬಾ ಹಗುರವಾಗಿದ್ದೇನೆ. ಯಾಕೆ? ನನ್ನ ಆಸೆ ಏನಾಗಿತ್ತು? ರಾಮನನ್ನ ನೋಡೋದು. ಅದನ್ನ ನಾನು ನೋಡಿ ಆಯ್ತು, ಹಾಗಾಗಿ ನನ್ಗೆ ತುಂಬಾ ಏನಾಗಿದೆ, ಮನಸ್ಸು ಹಗುರವಾಗಿದೆ. ನೀಡಿಹುದೋ ಪರ ತನ್ನ ಕರ, ಕರ ಮೀನ್ಸ್ ಕೈ, ನನ್ನ ಪರ ಕೈ ಇದೆ ಈಗ. ಯಾರು? ನಿನ್ನೆ ನಾಳೆ ಇನ್ನಿಲ್ಲವೆನಗೆ, ನಾಳೆನೂ ಬೇಕಾಗಿಲ್ಲ, ನಾಡಿದ್ದೂ ಬೇಕಾಗಿಲ್ಲ, ಯಾವ ಜೀವನವೂ ಬೇಡ. ನನ್ಗೆ ಏನ್ ಬೇಕಾಗಿದ್ದು? ಇವತ್ತಿನ ಒಂದು ಈ ಖುಷಿ ಬೇಕಾಗಿತ್ತು. ಈ ನೆಲವೇ ಚಿರವೆಂಬತರ, ಇಷ್ಟೇ ಸಾಕು ನನಗೆ ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ. ಹಾಗಾಗಿ ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಮ್ಮನೆ ಸುಖಿ ನಾನು ಅಂತ ಹೇಳಿ ಈ ರೀತಿಯಲ್ಲಿ ಅವಳು ಹೇಳ್ತಾ ಇದ್ದಾಳೆ ಹಾಡನ್ನ. ಆಗ ರಾಮ ಹೇಳ್ತಾ ನೋಡಿ, ನಿನ್ನಾದರದಳು ಸುಖಿ ನಾವು, ನಿನ್ನೀ ಸೊಗದಳು ಸುಖಿ ನಾವು, ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ, ನಿನಗೆಂದೆಂದಿಗೂ ಋಣಿ ನಾವು. ಆಗ ರಾಮನಿಗೆ ತುಂಬಾ ಖುಷಿಯಾಗಿ ಅವಳ ಖುಷಿಯನ್ನ ನೋಡ್ತಾ ನೋಡ್ತಾ ಹೀಗೆ ಅವನು ಹೇಳ್ತಾನೆ, ನಿನ್ನಾದರದಳು ಸುಖಿ ನಾವು, ನೀನೇನು ನಮ್ಮನ್ನ ಆದರಿಸ್ತಾ ಇದೆಯಲ್ಲ, ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸ್ತಾ ಇದೆಯಲ್ಲ, ಇದನ್ನೆಲ್ಲ ನೋಡಿ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನ ಸೊಗದಳು ಖುಷಿ ನಾವು, ನೀನೇನ್ ಖುಷಿ ಪಡ್ತಾ ಇದೆಯಲ್ಲ, ಅದನ್ನ ನೋಡ್ತಾ ನೋಡ್ತಾ ನಾವು ಖುಷಿ ಆಗ್ತಾ ಇದೀವಿ. ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ, ಇಂತಹ ಕಾಡಿನಲ್ಲಿ ಏನ್ ಮಾಡ್ತಾ ಇದೀಯಾ, ಇಷ್ಟೊಂದು ಪ್ರೀತಿಯನ್ನ ನೀನು ಕೊಡ್ತಾ ಇದೀಯಾ, ನಿನ್ನೆಂದಿಗೂ ಋಣಿ ನಾವು, ಯಾವಾಗ್ಲೂ ನಾವು ನಿಮ್ಗೆ ಚಿರಋಣಿ ಆಗಿರ್ತೀವಿ. ಅಷ್ಟೊಂದು ಕಾಡಿನಲ್ಲಿ ಒಂದೊಳ್ಳೆ ಸವಿ ಪ್ರೀತಿಯನ್ನ ನೀನ್ ಕೊಟ್ಟಿದೀಯಾ ಅಂತ ಹೇಳಿ ಹೇಳ್ತಾನೆ. ಆಗ ಶಬರಿ ಹೇಳ್ತಾಳೆ ನೋಡಿ, ರಾಮನ ಮಾತುಗಳನ್ನ ಕೇಳಿ ತನ್ನ ಸೊಗದ ಉದ್ಮಾದವನ್ನ ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನ ನೋಡುತ್ತಾ ಕೊನೆಗೆ ಕಮ್ಮನಿ ತುಂಬಿ, ಅವ್ರಿಗೆ ಇಷ್ಟೂತ ಅವಳು ಪಟ್ಟಿದ್ದೇನೋ ಖುಷಿ. ಈಗ ರಾಮ ಆ ರೀತಿ ಹೇಳಿದಾಗ ತಾನು ಕೂಡ ಖುಷಿ ಪಟ್ಟು, ನಿನ್ನನ್ನು ನೋಡಿ ನನಗೂ ಅಷ್ಟೇ ಖುಷಿ ಆಯ್ತು ಅಂತ ಹೇಳುವಾಗ ಅವಳ ಸ್ವಲ್ಪ ಎಮೋಷನ್ ಅನ್ನ ಹತ್ತಿಕೊಂಡು, ಅವಳ ಸ್ವಲ್ಪ ಆಸೆಗಳನ್ನ ಇಷ್ಟೊತ್ತು ಏನ್ ತೋರಿಸಿದ್ಲಲ್ಲ ಅದನ್ನೆಲ್ಲ ಹತ್ತಿಕೊಂಡ್ಬಿಟ್ಟು ತಾಳ್ಮೆಯಿಂದ ಮತ್ತೆ ಅವಳು ನಾರ್ಮಲ್ ಸ್ಟೇಜ್ಗೆ ಬರ್ತಾ ಬರ್ತಾ ಕಣ್ಣಲ್ಲಿ ಏನ್ ಬರ್ತಾ ಇದೆ, ನೀರು ತುಂಬಿ ಬರ್ತಾ ಇದೆ ಅಂತೆ. ಕಂಬನಿ ತುಂಬಿ, ಕಂಬನಿ ಮೀನ್ಸ್ ಕಣ್ಣೀರು ತುಂಬಿ ಬರ್ತಾ ಇದೆ ಕೊನೆಗೆ. ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ, ನನ್ನಾಸೆಯ ಜಾಡ ಹಿಡಿದು ಬಂದಿರಲ್ಲೈ ಕೊನೆಗೆ. ಅಳ್ತಾ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೇಳ್ತಾಳೆ, ತುಂಬಾ ಖುಷಿ ತುಂಬಾ ಖುಷಿ ತುಂಬಾ ಖುಷಿ. ಯಾಕೆಂದ್ರೆ ನನ್ನ ಜಾಡ ಹಿಡಿದು, ನಾನಿರುವಲ್ಲಿಗೆ, ಜಾಡ ಮೀನ್ಸ್ ನನ್ನ ದಾರಿಯನ್ನ ಹಿಡಿದು ನೀವು ನನ್ನನ್ನ ನೋಡ್ಲಿಕ್ಕೆ ಬಂದಿದ್ದೀರಲ್ಲ, ಅದು ನಂಗೆ ತುಂಬಾ ಖುಷಿ ಆಯ್ತು. ದಣಿದಿರಯ್ಯ ತಣಿದಿರಯ್ಯ, ಹಸಿವು ತೃಷೆಯನ್ನುಳಿದಿರಯ್ಯ, ಬಡವೆ ಒಬ್ಬಳೆ ನಗೈವೆ, ನನಗೆ ಮರುಕ ತಳಿದಿರ. ದಣಿದಿರಯ್ಯ, ನೀವು ತುಂಬಾ ದಣಿದು ಸುಸ್ತಾಗಿ ಬಂದಿದ್ದೀರ, ಹಸ್ಕೊಂಡು ಬಂದಿದ್ದೀರ, ಹಸಿವು ತೃಷೆಯನ್ನುಳಿದಿರ, ಇದನ್ನೆಲ್ಲವನ್ನ ಬಿಟ್ಟು ನಾನು ಒಬ್ಬ ಏನು ಬಡವೆ ನಿರ್ಗತಿಕಳು, ಒಬ್ಬಳೆ ನಗೈವೆ ನನಗೆ ಮರುಕ ತಳೆದಿರ. ನನ್ನ ಬಗ್ಗೆ ಇಷ್ಟೊಂದು ದಯವನ್ನ ಹೊಂದಿದಿರಲ್ಲ, ಅದು ಖುಷಿ ಆಯ್ತು. ನನ್ನಲ್ಲಿಗೆ ಬಂದ್ಬಿಟ್ಟಿದ್ದೀರಾ ನೀವು, ನಾನು ಒಬ್ಳೆ ಬಡವೆ ನಿರ್ಗತಿಕಳು ನಾನು, ಆದ್ರೂ ಕೂಡ ನನ್ನಲ್ಲಿಗೆ ನೀವು ಹುಡ್ಕೊಂಡು ಬಂದಿದ್ದೀರಲ್ಲ, ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಶಬರಿ ರಾಮನಿಗೆ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ ನೋಡಿ, ಕಣ್ಣ ನೀರದೇಕೆ ತಾಯಿ ತುಸ ವಣಯವಿಲ್ಲ, ನಮ್ಮ ಅಯೋಧ್ಯೆ ಅರಮನೆಯೊಳು ಇದಕ್ಕೂ ಲೇಸು ಸಲ್ಲ, ಇಂದು ಹಳುವ ಮರೆತೆವು ಇಲ್ಲೇ ಮನೆಯ ನರಿತೆವು, ಇನಿತಾದರವ ತೋರ್ವ ನಿನ್ನಭ್ಯೆಯೆಂದೇ ಕುರಿತೆವು. ನೋಡಿ ಎಷ್ಟೊಂದು ಅದ್ಭುತವಾದಂತಹ ಮಾತುಗಳನ್ನ ರಾಮ ಶಬರಿಗೆ ಹೇಳ್ತಾನೆ. ಕಣ್ಣ ನೀರದೇಕೆ ತಾಯಿ, ಯಾಕೆ ತಾಯಿ ಕಣ್ಣಲ್ಲಿ ನಿಂಗೆ ನೀರು? ತುಸು ಒಣವಿಲ್ಲ, ಸ್ವಲ್ಪವೂ ಕೊರತೆ ಇಲ್ಲ, ನಿನ್ನ ಪ್ರೀತಿಯಲ್ಲಿ, ನಿನ್ನ ಆಧಾರದಲ್ಲಿ, ನೀನು ನೋಡ್ಕೊಂಡಿರ್ತಕ್ಕಂತಹ ರೀತಿಯಲ್ಲಿ ಒಂದಿಷ್ಟು ಕೊರತೆಯಲ್ಲಿ ತೋರ್ತಾ ಇಲ್ಲ. ನಮ್ಮ ಅಯೋಧ್ಯೆಯ ಅರಮನೆಯಳು, ನಾನು ಇದ್ನಲ್ಲ ಅಯೋಧ್ಯ ಅಂದ್ರೆ ರಾಜ್ಯದ ಅಂತಸ್ತಿನಲ್ಲಿ ನಾನಿದ್ನಲ್ಲ, ಆ ಅರಮನೆ ಇತ್ತಲ್ಲ, ಅಲ್ಲಿಯೂ ಕೂಡ ಇದಕ್ಕೂ ಲೇಸು ಸಲ್ಲ, ಈ ರೀತಿಯಾದಂತಹ ಪ್ರೀತಿ ನನಗೆ ಸಿಕ್ಕೇ ಇಲ್ಲ. ಅಷ್ಟೊಂದು ಪ್ರೀತಿಯನ್ನ ಈ ಕಾಡಲ್ಲಿ ನೀ ನನಗೆ ಕೊಟ್ಟಿದೀಯಾ ಅಂತ ಹೇಳ್ತಾನೆ. ಇಂದು ಹಳುವ ಮರೆತೆವು,
ಎಂದು ನಾನು ಕಾಡಂತ ಹೇಳಿ, ಹಳವು ಮೀನ್ಸ್ ಕಾಡು. ಈ ಕಾಡು ಅಂತಾನೇ ನಾನು ಮರೆತು ಬಿಟ್ಟೆ. ಇಲ್ಲೇ ಮನೆಯನ್ನೆರೆತಿವೆ, ಇದೇ ನನ್ನ ಮನೆ ಅಂತ ಹೇಳಿ ನಾನು ಅನ್ಕೊಂಡೆ. ಇನಿತಾದರ ತೋರ್ವ ನೀನಬ್ಬೆಯೆಂದೇ ಕುರಿತೆವು. ಹಾಗಾದ್ರೆ ಅಬ್ಬೆ, ಅಬ್ಬೆ ಅಂದ್ರೆ ತಾಯಿ. ಇಷ್ಟು ಆದಮೇಲೆ ನೀನೇ ನನ್ನ ತಾಯಿ ಅಂತ ಹೇಳಿ ನಾನು ಅನ್ಕೊಂಡೆ ಅಂತ ಹೇಳಿ ರಾಮ ಆ ಶಬರಿಗೆ ಈ ರೀತಿಯಲ್ಲಿ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತಹ ಇಷ್ಟೊತ್ತು ಏನು ಅನ್ನದೇ ಕಾಣದೆ ರಾಮನಿಗಾಗಿ ಇಷ್ಟೊಂದು ಹಂಬಲಿಸ್ತಕ್ಕಂತಹ ಶಬರಿ ಈಗ ರಾಮ ಶಬರಿಯನ್ನ ಕುರಿತು ತನ್ನ ತಾಯಿಯ ಸ್ಥಾನವನ್ನ ಕೊಟ್ಬಿಟ್ಟಿದ್ದಾನೆ. ನೀನೇ ನನ್ನ ತಾಯಿ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗಾದ್ರೆ ಹೇಗೆಲ್ಲ ಇರ್ಬೋದು ಶಬರಿಯ ಮನಸ್ಸಲ್ಲಿ ನೋಡಿ, ಅದನ್ನ ಕುರಿತು ಹೀಗೆ ಹೇಳ್ತಾಳೆ. ರೂಪಿನಂತೆ ಮಾತು ಕೂಡ ಎನಿತು ಧಾರವಾಗಿದೆ. ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್, ಆನ್ಯುವಲ್ ಎಕ್ಸಾಮ್ಗೆ ಬರುತ್ತೆ ಮಕ್ಕಳೇ. ಸಂದರ್ಭದೊಡನೆ ಬರ್ತಕ್ಕಂತಹ ಪ್ರಶ್ನೆ ಏನಂತ ಹೇಳಿ, ರೂಪಿನಂತೆ ಮಾತು ಕೂಡ ಇನಿತು ಧಾರವಾಗಿದೆ. ನಿಮ್ಮ ರೂಪ ಹೇಗಿದೆ ಅಲ್ಲ, ನೀ ರಾಮ ನೋಡ್ಲಿಕ್ಕೆ ಎಷ್ಟೊಂದು ಸುಮಧುರವಾಗಿ ಚಂದಾಗಿ ಕಾಣ್ತೀಯಲ್ವಾ, ಹಾಗೇನೇ ಕೂಡ ನಿನ್ನ ಮಾತು ಕೂಡ ಅಷ್ಟೇ ನಯವಾಗಿದೆ. ನೀನೇನು ಇಷ್ಟೊತ್ತು ತಾಯಿ ಅಂತ ಹೇಳ್ತಾಳ, ನಿನ್ನ ಮಾತು ಕೂಡ ನಿನ್ನಷ್ಟೇ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾಳೆ. ಧನ್ಯ ನಾನು ಸಿದ್ಧರ ವರವಿಂದು ನನಗೆ ಲಭಿಸಿದೆ. ನನಗೆ ಒಂದಿನ ಸಿದ್ಧರು ಹೇಳಿದ್ರು, ನನಗೊಂದಿನ ಮಹರ್ಷಿಗಳು ಹೇಳಿದ್ರು, ತಪಸ್ವಿಗಳು ಹೇಳಿದ್ರು, ಆ ವರ ಈಗ ನನಗೆ ಸಂಪೂರ್ಣವಾಗಿದೆ. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ, ಗುರುವ ಪೂಜೆ ಗೈದ ತಣಿವು ನನಗೆ ಸಂದಿತಂತೆ. ಹಾಗಾದ್ರೆ ಇಷ್ಟೊಂದು ದಿನ ನಾನು ಮಹರ್ಷಿಗಳ ಜೊತೆ ಇದ್ದು ಮಹರ್ಷಿಗಳ ಶಿಷ್ಯೆಯಾಗಿ ಇಷ್ಟು ಪೂಜೆ ಮಾಡಿದ್ದು ಆ ಪುಣ್ಯದ ಫಲ ಈಗ ದೊರಕಿತು. ಯಾಕಂದ್ರೆ ನಿಮ್ಮನ್ನ ನೋಡಿದ್ನಲ್ಲ, ಆ ಪುಣ್ಯ ನನಗೆ ದೊರಕ್ತು ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ. ಆಗ ರಾಮ ಹೇಳ್ತಾ ನೋಡಿ, ಇಂಥ ಶಿಷ್ಯೆಯರ್ತಿ ಪಡೆದ ನಿನ್ನ ಗುರುಗಳೆಂತರು, ಅವರ ಮಹಿಮೆ ಕೇಳಿ ಬಲ್ಲೆ ಎಂತ ಶಾಂತದಾತರು. ನಿನ್ನಂತಹ ಶಿಷ್ಯೆಯನ್ನ ಪಡೆದಿದ್ದಾರಲ್ಲ ಆ ಗುರುಗಳು ಇನ್ನೆಷ್ಟು ಒಳ್ಳೆಯ ಸದ್ಗುಣ ಉಳ್ತಕ್ಕಂತಹ ತಪಸ್ವಿಗಳು ಇರಬಹುದು. ಅವರ ಮಹಿಮೆ ಕೇಳಿವಲ್ಲ ಎಂತ ಶಾಂತಿದಾತರು, ಇಷ್ಟೊಂದು ಒಳ್ಳೆಯವರು, ಎಂತ ಶಾಂತ ಮೂರ್ತಿಗಳು ಅಂತ ಹೇಳಿ ಹೇಳ್ತಾನೆ. ಅಳನವೆಲ್ಲ ಮರೆಸಿ ಶಾಂತಿಯೊಂದ ತೋರುವಿ ಬನ, ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದಿನವಿನ ದಿನ. ಹಾಗಾದ್ರೆ ಈ ದಿನ ನಮ್ಗೆ ತುಂಬಾ ಸುದಿನವಾಗಿದೆ. ನನ್ನ ಅಳುವನ್ನ ಎಲ್ಲ ಮರೆಸಿ, ಯಾಕಂದ್ರೆ ರಾಮ ಸೀತೆಯನ್ನ ಹಂಬಲಿಸಿ ಅಳ್ತಾ ಅಳ್ತಾ ಬಂದಿರತಕ್ಕಂತಹ ಮನಸ್ಸಿಗೆ ಒಂದಿಷ್ಟು ಮೃದುವಾದಂತಹ ಮಾತುಗಳನ್ನ ನೀಡಿ ಸವಿಯಾದ ಹಣ್ಣುಗಳನ್ನ ಕೊಟ್ಟು ಈ ಇಂತಹ ಒಳ್ಳೆಯ ಪ್ರೀತಿಯನ್ನ ನೋಡಿ ನಾ ದುಃಖವನ್ನ ಮರೆಸಿದಂತಹ ತಾಯಿ ನೀನು ಅಂತ ಹೇಳಿ, ಇಂತಹ ಕಾಡಿನಲ್ಲಿ ಪ್ರೇಮ ಶುದ್ಧಿ ನೀನು ಅಂತ, ನಿನ್ನ ಪ್ರೇಮದಲ್ಲಿ ನಿನ್ನ ಪ್ರೀತಿಯಲ್ಲಿ ಯಾವುದೇ ಕಲ್ಮಶ ಇಲ್ಲ ಅಂತ ಹೇಳಿ ಅವನು ಸ್ಪಷ್ಟವಾಗಿ ಶಬರಿಯನ್ನ ಕುರಿತು ಹೇಳ್ತಾನೆ. ಅದಕ್ಕೆ ಶಬರಿ ಹೇಳ್ತಾನೆ ನೋಡಿ, ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ನೀವು ಬಹಿರಿ ನಿಮ್ಮ ಕಾಣ ನಲ್ಮೆಹುದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತೆಂದು. ನನಗೆ ಹಿಂದೆ ಸಿದ್ಧರು ಹೇಳಿದ್ರು ನಿಮ್ಮನ್ನ ನೋಡ್ತೀವಿ ಅಂತ, ಅದು ಈಗ ಸಿದ್ಧಿಯಾಯ್ತು, ಸಂಪೂರ್ಣವಾಯ್ತು. ನನ್ನ ಪೊಗಳಲೇಕೆ ರಾಮ, ಪೊಗಳದು ಮೀನ್ಸ್ ಹೊಗಳೋದು, ಪೋ ಹೋ ಇದೆಲ್ಲ ಸೇಮ್ ವರ್ಡ್. ಓಕೆ, ಹಳೆ ಕನ್ನಡದಲ್ಲಿ ಪೋ ಅಂದ್ರೆ ಹೊಸ ಕನ್ನಡದಲ್ಲಿ ಹೋ. ನನ್ನ ಹೊಗಳಲೇಕೆ ರಾಮ, ಯಾಕೆ ಇಷ್ಟೊಂದು ಹೊಗಳ್ತಾ ಇದೆಯಾ, ಎಲ್ಲ ದೇವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ಇಲ್ಲಿಯವರೆಗೂ ಬಂದಿದ್ದಾರಲ್ಲ ಅದೇ ನನ್ನ ಪುಣ್ಯ, ಇದನ್ನ ನನಗೆ ಸಿದ್ಧರು ಹೇಳಿದ್ರು, ಅದು ನನಗೆ ದೊರೆಯಿತು ಈ ದಿನ ಅಂತ ಹೇಳಿ ಅವಳು ತುಂಬಾ ಖುಷಿಯಿಂದ ಹೇಳ್ತಾಳೆ. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಯಾವ ರೀತಿ ಹಾಡುಗಳನ್ನ ಅವಳು ಹಾಡ್ತಾಳೆ, ಈ ಸಂತಸದಿಂದ ರಾಮನು ಹೊಗಳಿರ್ತಕ್ಕಂತಹ ಅಮ್ಮ ಅಂತಕ್ಕಂತಹ ಪಟ್ಟವನ್ನ ಕೊಟ್ಟಿದ್ದಾನೆ. ಅವಳು ರಾಮನನ್ನ ನೋಡಿ ಇಷ್ಟೊಂದು ಸಂತಸವನ್ನ ಪಟ್ಟಿದ್ದಾಳೆ. ಇದರ ಮುಂದಿನ ಕತೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.